ಎಲ್ಲಿಗೆ ಹೋಗ್ಬೇಕು ಅಂತಿದ್ಯಾ ಹುಡುಗಿ? ಅದು ಅದು ಬಾದಾಮಿಗೆ ಹೋಗ್ಬೇಕು ಅಂತಿದ್ಯಾ? ಅಲ್ಲಿಗೆ ಯಾಕೆ? ಯಾರಿದಾರಲ್ಲಿ? ಅಲ್ಲ, ಯಾಕೆ ಅಷ್ಟೊಂದು ತೊದಲ್ತಾ ಇದೀಯಾ? ಅದೇನಿದೆ ನನ್ನ ಹತ್ರ ಹೇಳು, ಮುಚ್ಚಿಡೋದು ಯಾಕೆ? ಹುಡುಗಿ, ಇಷ್ಟೆಲ್ಲ ಇದೆಯಾ? ಅಲ್ಲ, ಎಂತೆಂಥ ಜನ ಇದಾರ ನೋಡು. ಕಷ್ಟಪಟ್ಟು ದುಡಿದಿರೋ ಹಣನ ಎಷ್ಟು ಸುಲಭವಾಗಿ ಕೊಳ್ಳೆ ಹೊಡಿತಾರೆ ಹುಡುಗಿ. ಹೌದು ಅತ್ತೆ, ಇವತ್ತು ಭಾವಂಗಾಗಿದ್ದು ನಾಳೆ ಇನ್ಯಾರಿಗೂ ಆಗ್ಬೋದು. ಈಗಾಗಲೇ ಒಂದಷ್ಟು ಜನಕ್ಕೆ ಆಗಿರ್ಲೂಬಹುದು, ಆಗಿದೆ ಅಂತ ಶಿವು ಅವ್ರು ಹೇಳ್ತಿದ್ರು. ಅದಕ್ಕೆ ಅತ್ತೆ, ಏನಾದ್ರೂ ಮಾಡಿ ಈ ಕೇಸ್ನ ಪತ್ತೆ ಮಾಡಲೇಬೇಕು ಅಂತಿದ್ದೀನಿ. ಪಾಪ ಭಾವ, ಅವ್ರು ಕಷ್ಟಪಟ್ಟು ದುಡ್ದ ಹಣ ಅದು. ಅದಕ್ಕೆ ಅದನ್ನ ಅವರಿಗೆ ವಾಪಸ್ ಕೊಡಿಸ್ಲೇಬೇಕು. ಅದಕ್ಕೆ ಅಲ್ಲಿಗೆ ಹೋಗ್ಬೇಕು. ಅದೆಲ್ಲ ಸರಿ ಹುಡುಗಿ, ಆದ್ರೆ ನೀನೀಗ ಸಸ್ಪೆನ್ಷನ್ ಪೀರಿಯಡ್ ಅಲ್ಲಿ ಇದೆಯಲ್ಲ. ಒಂದ್ಸಲ ಯೂನಿಫಾರ್ಮ್ ಹಾಕೊಂಡ್ಮೇಲೆ ಒಳಗಿರೋ ಪೊಲೀಸ್ ಅಲ್ವಾ ಅತ್ತೆ? ಯಾವ ಸಂದರ್ಭದಲ್ಲೇ ಆದ್ರೂ ಅವನಿಗಿರೋ ದಾಹ ಕಡಿಮೆ ಆಗಲ್ಲ. ಅಷ್ಟಕ್ಕೂ ಯೂನಿಫಾರ್ಮ್ ಇರೋದೇ ಕಾನೂನನ್ನ ಕಾಪಾಡೋದಕ್ಕೆ. ಯೂನಿಫಾರ್ಮ್ ಇಲ್ಲ ಅಂತ ಆ ಕೆಲಸ ಬಿಡೋದಕ್ಕಾಗತ್ತಾ ಅತ್ತೆ? ಇದಕ್ಕೆ ಹುಡುಗಿ ನಾನು ನಿನ್ನನ್ನು ಇಷ್ಟಪಡೋದು. ಒಳ್ಳೆ ಕೆಲಸಕ್ಕೆ ನಾನು ಯಾಕೆ ಅಡ್ಡಿ ಮಾಡಲಿ? ಆದರೆ ಒಂದು ಮಾತು, ಈ ಸಲ ನೀನು ಒಬ್ಳೆ ಹೋಗೋ ಹಾಗಿಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ಅಯ್ಯೋ ಅತ್ತೆ, ನೀವು ಬಂದ್ರೆ ಅಲ್ಲಿ ತೊಂದರೆ ಆಗ್ಬೋದು. ನೀನಿದ್ದ ಮೇಲೆ ನನಗೆ ಯಾವ ಚಿಂತೆ? ನೋಡು, ನಿನಗೆ ಉತ್ತರ ಕರ್ನಾಟಕ ಭಾಷೆ ಬರಲ್ಲ, ನನಗೆ ಲೀಲಾಜಾಲವಾಗಿ ಮಾತಾಡಕ್ ಬರುತ್ತೆ. ಬ್ಯಾರೆ ಏನೂ ವಿಚಾರ ಮಾಡ್ಲಾರ್ದ ನನ್ನ ಜೊತೆ ಬರ್ಲಿಕ್ಕೆ ತಯಾರಾಗು, ತಿಳಿತಿಲ್ಲೋ? ವಾವ್ ಅತ್ತೆ, ಎಷ್ಟು ಸೂಪರ್ ಆಗಿ ಮಾತಾಡಿದ್ರಿ. ಮತ್ತೆ ಅಂದ್ರೆ ಸುಮ್ಮನೇನು? ನೋಡ್ ಹುಡುಗಿ, ನೀ ಅಲ್ಲಿ ಒಬ್ಬಾಕನೆ ಹೋದೆ ಅಂದ್ರೆ ನಿನಗಲ್ಲಿ ಭಾಷಾ ಗೊತ್ತಿಲ್ಲ, ಅಲ್ಲಿರೋರೆಲ್ಲ ನಿನ್ನ ಮೇಲೆ ಅನುಮಾನ ಪಡ್ತಾರ. ಅದಕ್ಕೆ ನಾ ಬಂದೆ ಅಂದ್ರೆ ಎಲ್ಲ ಬರೋಬ್ಬರಿ ಆಗ್ತದ. ನೋಡ್ ಹುಡುಗಿ, ನೀನು ಸಸ್ಪೆಂಡ್ ಆಗಿರೋ ಪೊಲೀಸ್, ನಾನು ಡ್ಯೂಟಿಯಲ್ಲಿರೋ ಅತ್ತೆ. ಹಾಗಾಗಿ ಏನು ಯೋಚನೆ ಮಾಡದೆ ರೆಡಿ ಆಗು. ಸರಿ ಅತ್ತೆ, ಅಪ್ಪಣೆ. ಅತ್ತೆ, ಆದ್ರೆ ಒಂದು ಪ್ರಶ್ನೆ, ನಿಮ್ಗೆ ಅಲ್ಲಿದ್ದ ಭಾಷೆ ಸರಾಗವಾಗಿ ಹೇಗ್ ಬರುತ್ತೆ? ನಾನು ಸ್ಕೂಲ್ ಓದಿದ್ದೆಲ್ಲ ಆ ಭಾಗದಲ್ಲೇ ಹುಡುಗಿ. ಕಾಲೇಜ್ಗಂತ ಈ ಕಡೆ ಬಂದೆ, ಇಲ್ಲಿ ನಿಮ್ಮ ಮಾವಂಗ್ ತೆಗೆದು ಹಾಕೊಂಡೆ. ಅದಕ್ಕೆ ನನಗೆ ಆ ಭಾಷೆನೂ ಬರ್ತದೆ, ಈ ಭಾಷೆನೂ ಬರುತ್ತೆ ಹುಡುಗಿ. ಸೂಪರ್ ಅತ್ತೆ, ನಾವಿಬ್ರು ಮೋಸ್ಟ್ ಹ್ಯಾಪಿ. ಹೌದಮ್ಮ ಸತ್ಯ, ಮಗುಗೋಸ್ಕರ ಈ ಪ್ಲಾನಾ? ಹಾರೇ, ಮಗುಗೋಸ್ಕರನೇ. ನನಗೊಂದು ಅನುಮಾನ, ಅಲ್ವೇ ಸೀತಾ? ಕಾರ್ತಿಕ್ ಆಗಲೇ ಹೇಳಿದಾಗೆ ಒಬ್ಬರಿಂದ ಮಗು ಆಗುತ್ತಾ? ಅಷ್ಟಕ್ಕೂ ಕಾರ್ತಿಕು ದಕ್ಷಿಣ ಧ್ರುವದಲ್ಲಿ ಇದ್ದಾನೆ, ಸತ್ಯನ್ನ ಉತ್ತರ ಧ್ರುವ ಕರ್ಕೊಂಡು ಹೋಗ್ತಾ ಇದೆಯಾ? ಮಗು ಹೇಗಾಗುತ್ತೆ? ಮುಂದೆ ಏನ್ರಿ ಮಾತಾಡ್ತೀರಾ? ಸುಮ್ಮನೆ ಇರಿ. ಅದು ಅನುಭವಾಮೃತ ಕಣೆ. ಅಕ್ಕ, ಆಯ್ತು, ಹರ್ಕೆ ನೀನು ಅವಳಿಗೋಸ್ಕರನೇ ಕಟ್ಕೋ, ಆದ್ರೆ ನಾವು ನಿನ್ ಜೊತೆ ಬರ್ತೀವಿ. ಅಮ್ಮ, ಬೇಡ ಅಂತ ಮಾತ್ರ ಹೇಳ್ಬೇಡ. ಬೇಡ ಬೇಡ ಬೇಡ, ನಾನು ಅದನ್ನೇ ಹೇಳೋದು. ಅಂದ್ರೆ ಏನೀಗ ನೀವಿಬ್ರೇ ಹೋಗ್ಬೇಕು ಅಂತ ಫಿಕ್ಸ್ ಆಗಿದಿರೋ ಹೇಗೆ? ಒಂಥರ ಹಾಗೇನೆ. ತಗೊಳಪ್ಪ, ಈ ಅತ್ತೆ ಸೊಸೆ ಲವ್ ಸ್ಟೋರಿಲಿ ನಾವೇ ಹೊರಗ್ನವ್ರಾಗ್ಬಿಟ್ವಿ. ಅಲ್ಲ ಅಕ್ಕ, ನೀನ್ ಹಾಗೆ ಹೋಗ್ಬಿಟ್ರೆ ಇಲ್ಲಿ ಭಾವನ ನೋಡ್ಕೊಳ್ಳೋದು ಯಾರು? ಅದಕ್ಕೆ ನೀನು ಕಾರ್ತಿಕ್ ಇದಿರಲ್ಲೇ. ಅಮ್ಮ, ಅದು ಹಾಗಲ್ಲ. ಸತ್ಯ, ಅದು ಬಾಲನ್ ಮದ್ವೆ ಬೇರೆ ಇದೆ, ಅಲ್ಲಿ ಹೋಗ್ಬೇಕು ತಾನೆ. ಅಮ್ಮ ಬೇಬಿ, ನೀನ್ ಹೋಗ್ಬಾ, ನಾನು ಆಮೇಲೆ ಬಂದು ವಿಶ್ ಮಾಡ್ತೀನಿ. ಅವತ್ತೇನೋ ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ, ಆದ್ರೆ ಇವಾಗ ಅದನ್ನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಡಿವೋರ್ಸ್ ಆಗಿದೆ, ಇವಾಗ ಏನು ಮಾಡಕ್ಕಾಗಲ್ಲ.
ನಾಳೆನೆ ಮದ್ವೆ ಅಂತಿದ್ದಾರೆ. ಅಕಸ್ಮಾತಾಗಿ ಮದ್ವೆ ಆಗ್ಬಿಟ್ರೆ ನನ್ನ ಜೀವನದ ಕತೆ ಏನು? ಆಮೇಲೆ ಬಾಲ ನನ್ನಿಂದ ಪರ್ಮನೆಂಟಾಗಿ ದೂರ ಆಗ್ಬಿಡ್ತಾರೆ. ನಾನು ಒಂಟಿ ಆಗ್ತೀನಿ. ನನ್ನ ಗಂಡ ಇನ್ನೊಬ್ಳನ್ನ ಮದ್ವೆ ಆಗಿ ಆರಾಮಾಗಿರೋದನ್ನ ನಾನು ಹೇಗಪ್ಪ ನೋಡ್ಲಿ? ಅದನ್ನ ಹೇಗೆ ಸಹಿಸ್ಲಿ? ಎಷ್ಟು ಸಲ ಹೇಳಿದ್ದೀನಿ ನಾನು ಬದಲಾಗಿದ್ದೀನಿ, ನನ್ನ ನಂಬಿ ಅಂತ. ಆದ್ರೆ ಯಾರು ನನ್ನ ಮಾತೇ ನಂಬ್ತಿಲ್ಲ. ಬದಲಾವಣೆಗೆ ಒಂದೇ ಒಂದು ಅವಕಾಶನೂ ಕೊಡ್ತಿಲ್ಲ. ಇಲ್ಲ, ನಾನು ಇವ್ರುಗಳನ್ನ ಬಿಡಲ್ಲ. ನನಗೆ ಡಿವೋರ್ಸ್ ಆಗಿರ್ಬೋದು, ಆದ್ರೆ ಬಾಲ ಕಟ್ಟಿರೋ ತಾಳಿ ಸುಳ್ಳಲ್ಲ. ತಾಳಿಗೆ 7 ಜನ್ಮದ ನಂಟಿದೆ ಅನ್ನೋದನ್ನ ಕೇಳಿದ್ದೀನಿ. ಆ ನಂಟನ್ನ ಹಾಗೆ ಕಳ್ಕೊಳಕ್ ಇಷ್ಟಪಡಲ್ಲ. ಆದ್ರೆ ಏನ್ ಮಾಡೋದು? ಎಸ್, ಇವಾಗ ಉಳ್ತಿರೋ ದಾರಿ ಅದು ಒಂದೇ. ಇದು ಆದ್ಮೇಲೂ ಬಾಲ ಬದಲಾಗಿಲ್ಲ ಅಂದ್ರೆ ನಾನು ತಗೊಂಡಿರೋ ನಿರ್ಧಾರನ ನಿಜ ಮಾಡ್ಬೇಕಾಗತ್ತೆ. ಅವ್ರುಗಳಿಗೆ ಎಷ್ಟು ಹಠ ಇದೆಯೋ ಅದಕ್ಕಿಂತ 100 ಪಟ್ಟು ಹಠ ನನಗಿದೆ ಅಂತ ಸಾಧಿಸಿ ತೋರಿಸ್ತೇನೆ.